ಸ್ನೇಹಿತರೆ, ಆನಂದಂಗಮಗೆ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ಇವತ್ತು ನಾನು ಬೋಯಿಕೊಂಡ ಗಂಗಮ್ಮ ದೇವಸ್ಥಾನಕ್ಕಾದರೆ ಹೋಗ್ತಿದ್ದೀನಿ. ಈ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಮತ್ತು ಈ ದೇವಸ್ಥಾನ ಎಲ್ಲಿದೆ ಮತ್ತು ಈ ದೇವಸ್ಥಾನದಲ್ಲಿ ದೇವಿಯನ್ನು ನಾವು ಹೇಗೆ ದರ್ಶನ ಮಾಡ್ಕೋಬೇಕು ಮತ್ತು ಈ ದೇವಸ್ಥಾನದ ಹಿಸ್ಟರಿ ಏನಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ ಮೊದಲ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಬೋಯಿಕೊಂಡ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಾದರೆ ಇರುತ್ತೆ. ಇನ್ನು ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಸುಮಾರು 170 ಕಿಲೋಮೀಟರ್ ಆಗುತ್ತೆ. ಇನ್ನು ಮೈಸೂರಿಂದ ಇಲ್ಲಿಗೆ 320 ಕಿಲೋಮೀಟರ್ ಆಗುತ್ತೆ. ಹಾಸನದಿಂದ ಇಲ್ಲಿಗೆ 350 ಕಿಲೋಮೀಟರ್ ಆಗುತ್ತೆ. ಇನ್ನು ಕೋಲಾರದಿಂದ ಇಲ್ಲಿಗೆ 100 ಕಿಲೋಮೀಟರ್ ಆಗುತ್ತೆ. ಇನ್ನು ಮದನಪಲ್ಲಿಯಿಂದ ಇಲ್ಲಿಗೆ ಕೇವಲ 20 ಕಿಲೋಮೀಟರ್ ಆದರೂ ಆಗುತ್ತೆ. ಸ್ನೇಹಿತರೆ, ನಮ್ಮ ಬೆಂಗಳೂರಿಂದ ಡೈರೆಕ್ಟು ಇಲ್ಲಿಗೆ ಬಸ್ಗಳಾದರೆ ಇದ್ದಾವೆ. ಸ್ನೇಹಿತರೆ, ನಮ್ಮ ಗೌರ್ಮೆಂಟ್ ಬಸ್ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಒಂದು ವೇಳೆ ಇಲ್ಲಿಗೆ ನಿಮಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂದರೆ ಡೈರೆಕ್ಟ್ ನೀವು ಮದನಪಲ್ಲಿಗಾರೆ ಬರ್ಬೋದು. ಸ್ನೇಹಿತರೆ, ಮದನಪಲ್ಲಿಯಿಂದ ಇಲ್ಲಿಗೆ ಕೇವಲ 20 ಕಿಲೋಮೀಟರ್ ಆಗುತ್ತೆ. ಆರಾಮಾಗಿ ಅಲ್ಲಿಂದ ನೀವು ಇಲ್ಲಿಗೆ ಆದರೆ ಬರ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥ ಒಂದು ಪ್ರದೇಶ. ಸ್ನೇಹಿತರೆ, ಇಲ್ಲಿ ಏನು ನೀವು ಮುಂದೆ ನೋಡ್ತಿದ್ರೆ ಆರ್ಚ್ ಒಳಗಡೆ ಹೋಗಿ ನಾವು ಆ ಬಾಯಿಕೊಂಡ ಗಂಗಮ್ಮ ದೇವಿನಾದರೂ ದರ್ಶನ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಾವು ಆರ್ಚ್ ಒಳಗಡೆ ಹೋಗೋಣ. ಈ ಆರ್ಚ್ ಒಳಗಡೆ ಈಗ ಹೋಗ್ತಾ ಇರೋದು ತೋರಿಸಿರೋ ದಾರಿ ನಡ್ಕೊಂಡು ಬೆಟ್ಟವನ್ನು ಹತ್ತುವ ದಾರಿ. ಸ್ನೇಹಿತರೆ, ಇದು ಈ ಬೆಟ್ಟ ಸುಮಾರು 3 ಬೆಟ್ಟಗಳಾಗಿರುತ್ತೆ. ಸ್ನೇಹಿತರೆ, 3 ಬೆಟ್ಟವನ್ನು ನಾವು ಹತ್ತಿ ನಡ್ಕೊಂಡಾದರೆ ಹೋಗ್ಬೋದು. ಅದೇ ಥರ ಕಾರಲ್ಲೂ ಕೂಡ ಮೇಲೆ ಹೋಗ್ಬೋದು. ನಾನು ಫಸ್ಟು ನಿಮಗೆ ನಡ್ಕೊಂಡು ಹೋಗುವಂಥ ದಾರಿಯನ್ನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನದ ಆವರಣ. ಸ್ನೇಹಿತರೆ, ಇದು ಕೆಳಗಡೆ ಪ್ರದೇಶ, ಮೇಲುಗಡೆ ಹೋದರೆ ಕೂಡ ಇದೇ ಥರ ಇರುತ್ತೆ. ಸೊ ನಾನು ನಿಮಗೆ ಮೇಲುಗಡೆ ಕೂಡ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಇನ್ನು ನಾನು ನಿಮಗೆ ನಮ್ಮ ಕರ್ನಾಟಕದಿಂದ ಡೈರೆಕ್ಟ್ ಇಲ್ಲಿಗೆ ಬಸ್ಗಳಿರ್ತವೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿಗೆ ಗೌರ್ಮೆಂಟ್ ಬಸ್ಗಳಾದ್ರೆ ಬರ್ತವೆ. ಅದೇ ಜೊತೆಯಲ್ಲಿ ಪ್ರೈವೇಟ್ ಬಸ್ಗಳು ಕೂಡ ತುಂಬ ಇರ್ತವೆ. ಸ್ನೇಹಿತರೆ, ಸೊ ಮದನಪಲ್ಲಿಯಿಂದ ಇಲ್ಲಿಗೆ ಅರ್ಧ ಗಂಟೆಗೆ ಒಂದು ಬಸ್ಸಸ್ ಇರ್ತವೆ. ಇನ್ನು ಅದೇ ಥರ ಆಟೋಗಳು ಕೂಡ ಇಲ್ಲಿಗೆ ಸುಮಾರು ಆಟೋಗಳು ಬಂದು ಹೋಗ್ತಿರ್ತವೆ. ಸೊ ನಿಮಗೆ ಆರಾಮಾಗಿ ಬಂದು ನೀವು ಇಲ್ಲಿಂದ ಹೋಗ್ಬೋದು. ಸ್ನೇಹಿತರೆ, ತಾಯಿಯ ದರ್ಶನ ಪಡ್ಕೊಂಡು ಈಗ ನಾನು ನಡ್ಕೊಂಡು ಹತ್ತುವ ಅಂತ ಒಂದು ಪ್ರದೇಶ ಹತ್ರಗಾದ್ರೆ ಬಂದಿದ್ದೀನಿ. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ರೆ ನೀವು, ಇದೇ ಜಾಗದಿಂದನೇ ಮೊದಲನೇ ಮೆಟ್ಟು. ಸ್ನೇಹಿತರೆ, ಈ ಬೆಟ್ಟವನ್ನು ಹತ್ತಬೇಕಾದ್ರೆ ಸುಮಾರು 3 ಬೆಟ್ಟ ಇರುತ್ತೆ ಇದು. ಸೊ 3 ಬೆಟ್ಟವನ್ನು ಹತ್ತಬೇಕಂದ್ರೆ ನಾವು ಇಲ್ಲೇ ಮೊದಲನೇ ಮೆಟ್ಟಾದ ಇರುತ್ತೆ. ಈ ಮೊದಲನೇ ಮೆಟ್ಟಿಗೆ ಪೂಜೆ ಮಾಡಿ ನಾವು ಬೆಟ್ಟವನ್ನಾದರೆ ಹತ್ತಬೇಕಾಗುತ್ತೆ. ಈ ಮೊದಲನೇ ಮೆಟ್ಟಿಗೆ ಪೂಜೆ ಮಾಡೋದಕ್ಕೆ ಇಲ್ಲ ಪೂಜೆ ಸಾಮಗ್ರಿಗಳಾದರೆ ಸಿಗ್ತವೆ. ಸೊ ಆರಾಮಾಗಿ ನಾವು ಅಲ್ಲಿ ತಗೊಂಡು ತಾಯಿಗೆ ಪೂಜೆ ಮಾಡಿಸಿದ ನಂತರ ಈ ಬೆಟ್ಟವನ್ನು ಹತ್ತಬಹುದು. ಇಲ್ಲೇನು ಜಾಸ್ತಿ ಮೆಟ್ಲೇನಿರೋದಿಲ್ಲ, ಸುಮಾರು ಒಂದು 200ರಿಂದ 250 ಮೆಟ್ಲಾದರೆ ಇರ್ತವೆ. ಸ್ನೇಹಿತರೆ, ಸೊ ಆ ಮೆಟ್ಲುಗಳನ್ನ ಹತ್ಕೊಂಡವ್ರೆ ನೀವು ಆರಾಮಾಗಿ ಬೆಟ್ಟದ ಮೇಲೆ ಆದರೆ ಹೋಗ್ಬೋದು. ಇನ್ನೊಂದು ವಿಷಯ, ಭಾನುವಾರ ಮತ್ತು ಮಂಗಳವಾರ ಗುರುವಾರ ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತದೆ. ಸೊ ಆವತ್ತು ಸ್ವಲ್ಪ ನೋಡ್ಗೆ ಬರ್ರಿ. ನಾವು ಬುಧವಾರ ಸಮಯದಲ್ಲಿ ಹೋಗಿದ್ವಿ, ಅದಕ್ಕೆ ನಮಗೆ ಅಷ್ಟೊಂದು ರಶ್ ಆದರೆ ಏನು ಕಾಣಿಸಿಲ್ಲ. ಭಾನುವಾರ ಮಂಗಳವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸ್ನೇಹಿತರೆ, ಸೊ ನೀವು ನಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ನಡ್ಕೊಂಡಾರೆ ಹತ್ತಬೇಕಾಗುತ್ತೆ. ಇನ್ನು ಒಂದು ವೇಳೆ ನಾವು ಬೈಕಲ್ಲಿ ಇಲ್ಲ ನಮ್ಮ ಓನ್ ವೆಹಿಕಲಲ್ಲಿ ಬೆಟ್ಟದ ಮೇಲೆ ಹೋಗ್ತೀವಿ ಅಂದರೆ ಮತ್ತೆ ನಾವು ಈ ಆರ್ಚ್ ಹತ್ರ ಬಂದು ಈ ಆರ್ಚ್ ಹತ್ರ ರೈಟ್ ತಗೋಬೇಕು. ಸ್ನೇಹಿತರೆ, ಈ ರೈಟ್ ತಗೊಂಡು ಸುಮಾರು ಇಲ್ಲಿಂದ ನಾವು ಒಂದು 2 ಕಿಲೋಮೀಟ್ರ್ ಹೋಗಿ ಮತ್ತೆ ರೈಟ್ ತಗೋಬೇಕಾಗುತ್ತೆ. ಆ ಪ್ರದೇಶವನ್ನು ಕೂಡ ನಿಮಗೆ ತೋರಿಸ್ತೀನಿ. ರೋಡ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಆರಾಮಾಗಿ ಬೆಟ್ಟದ ಮೇಲುಗಡೆವರೆಗೂ ನಮ್ಮ ವೆಹಿಕಲ್ಗಳಾದರೆ ಹೋಗ್ತವೆ. ಸೊ ಅಲ್ಲಿವರೆಗೂ ರೋಡನ್ನು ನೀಟಾಗಿ ಅದು ಇವರು ಮಾಡಿಟ್ಟಿದ್ದಾರೆ. ಸ್ನೇಹಿತರೆ, ಸೊ ನಾವಿಲ್ಲಿ ನೋಡ್ಬೋದು. ಇನ್ನು ನಾನು ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಬಂದು ನೋಡಿ ಸ್ನೇಹಿತರೆ, ಇಲ್ಲಿ ನಾನು ರೈಟ್ಗಾರ ತಗೋತೀನಿ. ಇಲ್ಲಿ ನಮಗೆ ಒಂದು ಆರ್ಚ್ ಆದರೆ ಕಾಣಿಸುತ್ತೆ. ಈ ಆರ್ಚ್ ನೋಡ್ತಾ ಇದ್ರಲ್ಲ, ಈ ಆರ್ಚಿನ ಒಳಗಡೆ ಹೋಗಿ ನಾವು ತಾಯಿಯನ್ನು ದರ್ಶನ ಆದರೆ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಹಂಗೆ ಸ್ಟ್ರೈಟ್ ಹೋಗಂಗಿಲ್ಲ. ಸ್ಟ್ರೈಟ್ ನಾವು ಮದನಪಲ್ಲಿಗೆ ಹೋಗ್ತೀವಿ. ಸ್ಟ್ರೈಟ್ ಹೋಗಿ ಇಲ್ಲಿ ರೈಟ್ ತಗೊಂಡು ಹೋದರೆ ನಮಗೆ ಆ ದೇವಸ್ಥಾನ ಸಹ ಕಾಣಿಸುತ್ತೆ. ಅಲ್ಲಿ ಮುಂದೆ ನೀವು ನೋಡ್ತಿರ್ಬೋದು, ಅದೇ ತಾಯಿಯ ಒಂದು ದೇವಸ್ಥಾನ. ಸ್ನೇಹಿತರೆ, ಸೊ ಇವಾಗ ನಾವು ಆ ತಾಯಿಯ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಈಗ ಇಲ್ಲಿಂದ ನಾದರೆ ಹೊರಡೋಣ. ಇನ್ನು ಇಲ್ಲಿ ಕೂಡ ಸಿಮೆಂಟ್ ರೋಡ್ ಹಾಕಿರುವಂಥ ಕಾರಣಕ್ಕೆ ಈ ರೋಡ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಬೆಟ್ಟದ ಮೇಲೆ ನಿಮ್ಮ ಓನ್ ವೆಹಿಕಲ್ ಹೋಗ್ತವೆ. ಆದರೆ ಗೌರ್ಮೆಂಟ್ ಬಸ್ಸಸ್ಸು ಪ್ರೈವೇಟ್ ಬಸ್ಸಸ್ಸು ಇಲ್ಲಿಗೆ ಬರೋದಿಲ್ಲ. ಸ್ನೇಹಿತರೆ, ಸೊ ನೀವು ಕೆಳಗಡೆಯಿಂದ ಬರಬೇಕಂದ್ರೆ ಕಂಪಲ್ಸರಿ ಓನ್ ವೆಹಿಕಲ್ ಇರಬೇಕು, ಇಲ್ಲಾಂದರೆ ಆಟೋದಲ್ಲಿ ಬರಬೇಕಾಗುತ್ತೆ. ಒಂದು ವೇಳೆ ನೀವು ನಡ್ಕೊ ಬಂದರೆ ಸ್ನೇಹಿತರೆ ಇಲ್ಲಿಗೆ ಬರ್ತೀರಾ. ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ಅರ್ಧ ಬೆಟ್ಟಕ್ಕೆ ಕರೆಕ್ಟಾಗಿ ನೀವು ಕೆಳಗಡೆಯಿಂದ ನಡ್ಕೊ ಬಂದರೆ ಇಲ್ಲಿಗೆ ಬರ್ತೀರಾ. ನಾನು ಆಗಲೇ ಕೆಳಗಡೆ ನಿಮಗೆ ತೋರಿಸಿದ್ದೀನಿ. ಸೊ ಎಲ್ಲಿ ನೀವು ನಡ್ಕೊಂಡು ಹತ್ತಬೇಕಂತ. ಸೊ ಅಲ್ಲಿಂದ ಬಂದರೆ ಇಲ್ಲಿಗಾರೆ ಬರ್ತೀರಾ. ಸ್ನೇಹಿತರೆ, ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಅಲ್ಲಿಂದ ನೀವು ನಡ್ಕೊ ಬಂದು ನಮಗೆ ಇಲ್ಲಿ ತಾಯಿಗೆ ಒಂದು ದೇವಸ್ಥಾನ ಆದರೆ ಕಾಣಿಸುತ್ತೆ. ಸ್ನೇಹಿತರೆ, ಸೊ ಇಲ್ಲಿಂದ ಮತ್ತೆ ನಾವು ಒಂದು 50 ಮೀಟ್ರ್ ನಡ್ಕೊಂಡ್ರೆ ನಮಗೆ
ತಾಯಿನ ನಾವು ದರ್ಶನ ಆದರೆ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಮ್ಮ ಓನ್ ವೆಹಿಕಲ್ಗೆ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಇನ್ನು ಇಲ್ಲಿ ನಮ್ಮ ಓನ್ ವೆಹಿಕಲ್ಗೆ ಅಚ್ಚುಕಟ್ಟಾದಂಥ ಪಾರ್ಕಿಂಗಿನ ವ್ಯವಸ್ಥೆ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಯಾವ ವೆಹಿಕಲಲ್ಲಿ ಬಂದರೂ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು. ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬಸ್ಗಳನ್ನ ಆದರೆ ಮೇಲ್ಗಡೆ ಬಿಡ್ತಾರೆ ಸ್ನೇಹಿತರೆ. ಮಿನಿ ಬಸ್ಸಸ್ನ ಸಹಿತ ಇಲ್ಲಿ ಮೇಲ್ಗಡೆ ಎಲ್ಲೂ ನನಗೆ ಕಾಣಿಸಿಲ್ಲ. ಸೊ ಮಿನಿ ಬಸ್ಸಸ್ ಎಲ್ಲ ಕೆಳಗಡೆ ಇರ್ತವೆ. ಸೊ ಅಲ್ಲಿಂದ ನೀವು ನಡ್ಕೊಂಡಾರೆ ಬರಬೇಕಾಗುತ್ತೆ. ಒಂದು ವೇಳೆ ನೀವೇನೋ ಕಾರಲ್ಲಿ ಬಂದರೆ ಮಾತ್ರ ಇಲ್ಲಿ ಬೆಟ್ಟದ ಮೇಲೆ ಬಿಡ್ತಾರೆ. ಇನ್ನು ದೊಡ್ಡ ಬಸ್ಸಸ್ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಬೆಟ್ಟದ ಮೇಲೆ ಬಿಡೋದಿಲ್ಲ ಅಂತ ಸ್ನೇಹಿತರೆ. ಸೊ ಅಲ್ಲೇ ಇಳಿಸ್ಬಿಟ್ಟು ಅಲ್ಲಿಂದ ನೀವು ನಡ್ಕೊಂಡಾದರೆ ಬರಬೇಕಾಗುತ್ತೆ. ಸೊ ಇನ್ನು ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ. ಇನ್ನು ಚಪ್ಪಲಿ ಬಿಡೋದಕ್ಕೆ ಕೂಡ ಇಲ್ಲಿ ಒಂದು ಸ್ಟ್ಯಾಂಡ್ ಆದರೆ ಇದೆ ಸ್ನೇಹಿತರೆ. ಇಲ್ಲಿ ಚಪ್ಪಲಿ ಬಿಟ್ಟು ಇಲ್ಲಿ ಒಂದು ಚಪ್ಪಲಿಗೆ ಇವರು 5 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸಾರಿ, ಒಂದು ಜೊತೆ ಚಪ್ಪಲಿಗೆ ಇವರು 5 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಸೊ ನಮ್ಮ ಚಪ್ಪಲಿಗಳನ್ನು ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ನಾವು ತಾಯಿಯ ದೇವಸ್ಥಾನಕ್ಕಾದರೆ ಓಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ತಾಯಿಯ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇಲ್ಲಿಗೆ ಬಂದರೆ ನಾವು ಸುಮಾರು 2 ಬೆಟ್ಟವನ್ನು ಕಂಪ್ಲೀಟ್ ಮಾಡಿರ್ತೀವಿ ಸ್ನೇಹಿತರೆ. ಇಲ್ಲಿಂದ ಇನ್ನೂ ಒಂದು ಬೆಟ್ಟ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕಾಗುತ್ತೆ. ಆ ಬೆಟ್ಟ ಹತ್ತೋದಕ್ಕೂ ಮುಂಚೆ ಇಲ್ಲಿ ನಾನು ನಿಮಗೆ ಇನ್ನೊಂದು ಪ್ರದೇಶವನ್ನು ಆದರೆ ತೋರಿಸ್ತೀನಿ. ಈ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಪಕ್ಕದಲ್ಲಿ ನಮಗೆ ಒಂದು ಪುಷ್ಕರಣಿ ಆದರೆ ಕಾಣಿಸುತ್ತೆ. ತುಂಬ ಜನ ಭಕ್ತರು ಈ ಪುಷ್ಕರಣಿ ಹತ್ರ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಂತರ ತಾಯಿಯ ದರ್ಶನಕ್ಕಾದರೆ ಹೋಗ್ತಾರೆ ಸ್ನೇಹಿತರೆ. ಇಲ್ಲಿನ ನೀರನ್ನು ಕೂಡ 2 ದಿನಕ್ಕೆ ಒಂದ್ಸಲ ಇವರು ಚೇಂಜ್ ಮಾಡ್ತಾ ಇರ್ತಾರಂತೆ. ಸೊ ನಾವು ಸಹ ಇಲ್ಲಿ ನೋಡ್ಬೋದು. ನಾನೂ ಸಹ ಇಲ್ಲಿ ಹೋಗಿ ಆ ನೀರಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ನಂತರ ನಾನು ಆ ಇದೊಂದು ದೇವಸ್ಥಾನ ತಾಯಿಯ ದರ್ಶನಕ್ಕಾದರೆ ಹೋದೆ ಸ್ನೇಹಿತರೆ. ಸೊ ನೀವು ಸಹ ಅದೇ ಥರ ಮಾಡ್ಬೋದು. ಇಲ್ಲಿ ಸೆಂಟ್ರಲ್ ನಮಗೆ ಒಂದು ಪುಷ್ಕರಣಿ ಹತ್ರ ಗಣೇಶನ ವಿಗ್ರಹ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಆ ಗಣೇಶನ ವಿಗ್ರಹವನ್ನು ಕೂಡ ನಾವು ದರ್ಶನ ಮಾಡ್ಕೋಬೋದು. ಇನ್ನು ಅದೇ ಥರ ಈ ಪುಷ್ಕರಣಿಯಿಂದ ಸ್ವಲ್ಪ ಈ ಕಡೆ ಬಂದರೆ ಮುಂದ್ಗಡೆ ನಮಗೆ ಕಲ್ಯಾಣ ಕಟ್ಟ ಅಂತ ಕಾಣಿಸುತ್ತೆ. ಈ ಕಲ್ಯಾಣ ಕಟ್ಟದಲ್ಲಿ ನೀವೇನಾದರೂ ಮುಡಿ ಕೊಡಬೇಕು ಅಂತ ನಿಮ್ಗೆ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಸೊ ನಿಮ್ಮ ಮುಡಿಯನ್ನು ಕೊಡುವಂಥ ಜಾಗ ಇದೇ ನೋಡಿ ಸ್ನೇಹಿತರೆ. ಸೊ ಮುಂದುಗಡೆ ಹೋಗಿ ನಾವು ಮುಡಿ ಕೊಟ್ಟು ನಿಮಗೆ ಸ್ನಾನ ಮಾಡೋದಕ್ಕೆ ಅಚ್ಚುಕಟ್ಟಾದಂಥ ವ್ಯವಸ್ಥೆಗಳನ್ನ ಅದ್ರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೇ ನಿಮ್ಮ ಮುಡಿಯನ್ನಾದರೆ ನೀವು ಕೊಟ್ಟು ಹರಕೆಯನ್ನಾದರೆ ತೀರಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅದನ್ನು ನೋಡಿಕೊಂಡು ನಾನು ಈಗ ಮತ್ತೆ ಇನ್ನೊಂದು ಕೊನೆಯ ಬೆಟ್ಟವನ್ನಾದರೆ ಹತ್ತಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಂದ ನಾನು ನಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಜಾಸ್ತಿ ಮೆಟ್ಲೇನಿಲ್ಲ, ಸುಮಾರು ಒಂದು 50ರಿಂದ 55 ಮೆಟ್ಲಾದರೆ ಇರ್ಬೋದು. ವಯಸ್ಸಾಗಿರೋರಿಗಾದರೆ ಡೈರೆಕ್ಟ್ ನೀವು ದೇವಸ್ಥಾನ ಮುಂದೆಗೆ ಹೋಗ್ಬೋದು ಸ್ನೇಹಿತರೆ. ನೀವು ಯಾವುದೇ ಥರ ಬೆಟ್ಟ ಅಂದರೆ ನಡ್ಕೊಂಡು ಹತ್ತಂಗಿಲ್ಲ. ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ಇನ್ನು ತಾಯಿಗೆ ನೀವೇನಾದರೂ ಪೂಜೆ ಮಾಡಿಸ್ಬೇಕಂದ್ರೆ ಪೂಜೆ ಸಾಮಾನು ಇಲ್ಲಿ ಸಿಗುತ್ತೆ, ಇನ್ನು ಮುಂದುಗಡೆ ಕೂಡ ಸಿಗುತ್ತೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೇಚರ್ ಮಧ್ಯೆಯಲ್ಲಿರುವಂಥ ಈ ಬೆಟ್ಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಅದೇ ಥರ ಈ ತಾಯಿ ಗ್ರಾಮ ದೇವತೆ ಆಗಿರುವ ಕಾರಣಕ್ಕೆ ಸುತ್ತಮುತ್ತಲಿನ ಹಳ್ಳಿ ಜನ ತುಂಬ ಜನ ಬಂದು ಇಲ್ಲಿಗಾದರೆ ಹೋಗ್ತಾ ಇರ್ತಾರೆ. ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 5:30ಯಿಂದ ಸಂಜೆ 6:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಸಂಜೆ 6:30 ಮೇಲೆ ಈ ಬೆಟ್ಟದ ಮೇಲೆ ಯಾರೂ ಇರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಸಂಜೆ 6:30 ಮೇಲೆ ರಾತ್ರಿ ಸಮಯದಲ್ಲಿ ತಾಯಿ ಇಲ್ಲಿ ತಿರುಗ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ರಾತ್ರಿ ಸಮಯದಲ್ಲಿ ಇಲ್ಲಿ ಯಾರೂ ಇರೋದಿಲ್ಲ ಸ್ನೇಹಿತರೆ. 6:30ವರೆಗೆ ಇಲ್ಲೆಲ್ಲರೂ ಬೆಟ್ಟದ ಕೆಳಗಡೆ ಆದರೆ ಹೋಗ್ಬಿಡ್ತಾರೆ. ಸೊ ಈಗ ನಾನು ಬೆಟ್ಟದ ಹತ್ರ ಆದರೆ ಬಂದಿದ್ದೆ. ಸೊ ಇಲ್ಲಿಯವರೆಗೂ ನಮ್ಮ ಓನ್ ವೆಹಿಕಲ್ ಆದರೆ ಬರುತ್ತೆ ಸ್ನೇಹಿತರೆ. ನೀವೇನಾದರೂ ವಯಸ್ಸಾಗಿರೋರಾದರೆ ಆರಾಮಾಗಿ ಇಲ್ಲಿಯವರೆಗೂ ನಮ್ಮ ಓನ್ ವೆಹಿಕಲಲ್ಲೇ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿಂದ ನಾವು ಒಂದು 20 ಮೆಟ್ಲು ಹತ್ಕೊಂಡ್ರೆ ನಮಗೆ ತಾಯಿಯ ದರ್ಶನ ಆದರೆ ಆಗುತ್ತೆ. ಇನ್ನು ನಾನು ಇಲ್ಲಿ ಸ್ನೇಹಿತರೆ ನಮಗೆ ಸೆಲ್ ಫೋನ್ ಆದರೆ ಒಳಗಡೆ ಆದರೆ ಬಿಡ್ತಾ ಇಲ್ಲ. ಇನ್ನು ನಮ್ಮ ಸೆಲ್ ಫೋನ್ ಇಡೋದಕ್ಕೂ ಮತ್ತು ನಮ್ಮ ಬ್ಯಾಗ್ ಇಡೋದಕ್ಕೂ ಇಲ್ಲೊಂದು ಜಾಗ ಆದರೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ನಮ್ಮ ಬ್ಯಾಗಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ನಮ್ಮ ಸೆಲ್ ಫೋನ್ಗೂ ಸಹ 10 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಇನ್ನಿದ್ರ ಪಕ್ಕದಲ್ಲೇ ನಮಗೆ ತೆಂಗಿನಕಾಯಿಯನ್ನು ಒಡೆಯುವಂಥ ಒಂದು ಪ್ರದೇಶ ಕೂಡ ಇರುತ್ತೆ ಸ್ನೇಹಿತರೆ. ಸೊ ನಮ್ಮ ತೆಂಗಿನಕಾಯಿಯನ್ನು ಇಲ್ಲೇ ಹೊಡಿಬೇಕಾಯ್ತದೆ ಸ್ನೇಹಿತರೆ. ಇಲ್ಲೇ ಹೊಡೆದು ನಂತರ ನಾವು ಒಳಗಡೆ ಆದರೆ ಹೋಗಬೇಕಾಗುತ್ತೆ. ಇನ್ನು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದೇ ತಾಯಿಯ ಒಂದು ದೇವಸ್ಥಾನ ಸ್ನೇಹಿತರೆ. ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ತಾಯಿಯನ್ನು ಗ್ರಾಮ ದೇವತೆ ಅಂತ ಕರೀತಾರೆ. ಸುತ್ತಮುತ್ತಲಿರುವ 250 ಹಳ್ಳಿಯ ಜನನು ಈ ತಾಯಿಯನ್ನು ಗ್ರಾಮ ದೇವತೆ ಅಂತ ಕರೀತಾರೆ ಸ್ನೇಹಿತರೆ. ತುಂಬ ಜನ ಬಂದು ಇಲ್ಲಿ ತಮ್ಮ ಕೋರಿಕೆಗಳನ್ನು ಕೋರಿಕೊಂಡು ಅವುಗಳನ್ನು ನೆರವೇರಿಸ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪವರ್ಫುಲ್ ಈ ದೇವಸ್ಥಾನ. ಇನ್ನು ಈ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪ ಅಂದರೆ
ಹೈದರಾಬಾದ್ ಪ್ರಾಂತದ ಗೋಲ್ಕೊಂಡ ನವಾಬರು ದಕ್ಷಿಣ ಪ್ರದೇಶದ ಮೇಲೆ ಆಧಿಪತ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದ ದಿನಗಳು ಅವು. ಗೋಲ್ಕೊಂಡ ಸೈನಿಕರು ದಂಡಯಾತ್ರೆಗಳನ್ನು ಮಾಡ್ತಾ ಸ್ಥಾನಿಕ ಜಮೀನ್ದಾರರು ಮತ್ತು ಪಾಳೇಗಾರರು ಜಯಿಸಿ ಬೇಕಾಬಿಟ್ಟಿ ಸುಂಕವನ್ನು ವಸೂಲಿ ಮಾಡ್ತಾ ಇದ್ದರು. ಆಗಿನ ಕಾಲದಲ್ಲಿ ಸಿರಿ ಸಂಪತ್ತುಗಳಿಂದ ವೈಭವಗೊಂಡಿದ್ದ ಪುಂಗನೂರು ಸಂಸ್ಥಾನದ ಮೇಲೆ ಇವರ ಕಣ್ಣು ಬಿತ್ತು. ಪುಂಗನೂರು ಸಂಸ್ಥಾನವನ್ನು ಆಕ್ರಮಿಸಿಕೊಳ್ಳಲು ಇವರು ಮುಂದಾಗ್ತಾರೆ. ಚೌಡೇಪಲ್ಲಿ ಕಾಡಿನಲ್ಲಿ ಇದ್ದ ಬೋಯ ಎಂಬ ಜನಾಂಗದವರು ಮತ್ತು ಅಲ್ಲಿನ ಜಮೀನ್ದಾರರು ಸಮೀಪದಲ್ಲೇ ಇದ್ದ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ತಾಯಿಯನ್ನು ಗೋಲ್ಕೊಂಡ ನವಾಬರಿಂದ ಕಾಪಾಡುವಂತೆ ಬೇಡಿಕೊಳ್ತಾರೆ. ಇವರ ಪ್ರಾರ್ಥನೆಗೆ ತಾಯಿ ಪ್ರತ್ಯಕ್ಷವಾಗಿ ಅವರಿಗೆ ಧೈರ್ಯ ಹೇಳಿದಳು ಎಂಬುವ ಪ್ರತೀತಿ ಸಹ ಇಲ್ಲಿದೆ. ನಂತರ ಕೆಲವು ದಿನಗಳ ನಂತರ ನವಾಬರಿಗೂ ಮತ್ತು ಬೋಯ ಜನಾಂಗದವರಿಗೂ ಇಲ್ಲಿ ಭೀಕರ ಯುದ್ಧ ನಡೀತದೆ. ಆಗ ತಾಯಿ ರೌದ್ರಾವತಾರದಲ್ಲಿ ಪ್ರತ್ಯಕ್ಷವಾಗಿ ಗೋಲ್ಕೊಂಡ ನವಾಬ ಸೈನಿಕರ ವಿರುದ್ಧ ಕತ್ತಿಯನ್ನು ಎತ್ತಿಕೊಂಡು ಯುದ್ಧ ಮಾಡ್ತಾಳೆ. ಆದರೆ ಅಮ್ಮನವರ ಮುಂದೆ ಆ ಸೈನ್ಯ ತುಂಬಾ ಹೊತ್ತು ನಿಲ್ಲುವುದೇ ಇಲ್ಲ. ಗಂಗಮ್ಮ ತಾಯಿ ಪ್ರತಿಯೊಬ್ಬ ಸೈನಿಕನ ರುಂಡವನ್ನು ಕತ್ತರಿಸಿ ಹಾಕ್ತಾಳೆ. ರೌದ್ರಾವತಾರದಲ್ಲಿದ್ದ ಅಮ್ಮನವರು ಕೋಪ ಕಡಿಮೆಯಾಗುವುದೇ ಇಲ್ಲ. ಅಲ್ಲಿಯೇ ಇದ್ದ ಗಿಡ ಮರ ಬಂಡೆಗಳನ್ನು ಸಹ ಕತ್ತರಿಸಿ ಹಾಕ್ತಾಳೆ. ಇದರಿಂದ ಭಯಗೊಂಡ ಬೋಯ ಜನಾಂಗದವರು ತಮ್ಮ ಗುಂಪಿನಲ್ಲಿ ಇದ್ದ ಹಿರಿಯರ ಮಾತನ್ನು ಕೇಳಿ ಗಂಗಮ್ಮ ತಾಯಿಗೆ ಒಂದು ಮೇಕೆಯನ್ನು ಬಲಿ ಕೊಡ್ತಾರೆ. ಆ ಬಲಿಯ ರಕ್ತ ತಾಯಿಯ ಮೇಲೆ ಬಿದ್ದಾಗ ತಾಯಿ ಶಾಂತಿಗೊಳ್ತಾಳೆ. ನಂತರ ತನ್ನ ಭಕ್ತರನ್ನು ಕಾಪಾಡಲು ತಾಯಿಯೇ ಇಲ್ಲೇ ನಿಲ್ತಾಳೆ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋವಿಲ್ಲ. ಅದಕ್ಕೆ ನಾನು ಇಮೇಜಸ್ ಹಾಕಿ ನಿಮಗೆ ದೇವಸ್ಥಾನದ ಒಳಗಡೆ ಏನಿದೆ ಅಂತ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ತಾಯಿ ನಮಗೆ ಈ ಅವತಾರದಲ್ಲಿ ದರ್ಶನ ಆದರೆ ಕೊಡ್ತಾಳೆ. ತುಂಬ ಅಂದರೆ ತುಂಬಾ ಪವರ್ಫುಲ್ಲು ಈ ಗಂಗಮ್ಮ ತಾಯಿ. ಇನ್ನು ನಿಮಗೇನಾದರೂ ಮಾಟ ಮಂತ್ರ, ಸಂತಾನ ಇಲ್ಲದವರು ಮತ್ತು ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಬರದೇ ಇದ್ದವರು ಸಹ ಇಲ್ಲಿಗೆ ಬಂದು ತಾಯಿಯನ್ನು ದರ್ಶನ ಮಾಡಿಕೊಂಡವರು ನಿಮಗೆಲ್ಲವನ್ನು ನೆರವೇರುತ್ತೆ ಸ್ನೇಹಿತರೆ. ಇನ್ನು ಅದೇ ಥರ ಒಳಗಡೆ ನೀವು 50 ರೂಪಾಯಿ ಕೊಟ್ಟು ಅರ್ಚಕರ ಕೈಗೆ ಒಂದು 3 ಹೂವನ್ನು ಕೊಟ್ಟರೆ ಅರ್ಚಕರು ಎತ್ಕೊಂಡೋಗಿ ಆ ಹೂವನ್ನು ದೇವಿಯ ವಿಗ್ರಹದ ಮೇಲೆ ಇಡ್ತಾರೆ. ಆ ವಿಗ್ರಹದ ಮೇಲೆ ಇಟ್ಟಾಗ ನೀವು ಮನಸ್ಸಲ್ಲಿ ಏನಾದರೂ ಕೋರ್ಕೊಂಡ್ರೆ ಆ ವಿಗ್ರಹದ ಮೇಲೆ ಇರುವ ಹೂವು ಬಲಗಡೆಗೆ ಬಿದ್ದರೆ ನಿಮ್ಮ ಕೆಲಸ ಬೇಗ ನೆರವೇರುತ್ತೆ ಅಂತ ಸ್ನೇಹಿತರೆ. ಒಂದು ವೇಳೆ ಎಡಗಡೆ ಬಿದ್ದರೆ ಅದು ನೆರವೇರಲ್ಲ ಅಂತಲ್ಲ, ಸ್ವಲ್ಪ ನಿಧಾನ ಸಹ ಆಗ್ಬೋದು. ಸೊ ನೀವು ಸಹ ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಹೋಗಿ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಅವರು 50 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ನಿಮಗೆ ಒಳಗಡೆನೇ ಹೂವು ಸಹ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಹೋದಾಗ ಈ ಸಲ ಪ್ರಯತ್ನ ಪಡಿ. ಇನ್ನು ಅದೇ ಥರ ಈ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ ಸ್ನೇಹಿತರೆ. ಆ ಬಾವಿಯಿಂದ ನಾವು ನೀರನ್ನು ಸಹ ಮನೆಗೆ ತಗೊಂಡು ಹೋಗ್ಬೋದು ಸ್ನೇಹಿತರೆ. ಆ ನೀರನ್ನು ಮನೆಗೆ ತಗೊಂಡೋಗಿ ನಮಗೆ ಒಳ್ಳೆಯದಾಗುತ್ತೆ ಅಂತಾರೆ. ಅದೇ ಥರ ರೈತರು ಆ ನೀರನ್ನು ತಗೊಂಡೋಗಿ ತಮ್ಮ ಬೆಳೆಗೆ ಸಿಂಪಡಿಸಿದಾಗ ತಮ್ಮ ಬೆಳೆ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಜನ ಇಂದಿಗೂ ಸಹ ಇಲ್ಲಿ ನಂಬ್ತಾರೆ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಜನ. ಅದಕ್ಕೆ ಇಲ್ಲಿ ತುಂಬ ಜನ ಹರಕೆಗಳನ್ನಾದರೆ ಹೊತ್ಕೊಂಡಿರ್ತಾರೆ. ಆ ಬಲಿ ಕೊಡುವ ಪ್ರದೇಶ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ದೇವಸ್ಥಾನದ ಹಿಂದೆ ಬರುತ್ತೆ. ಒಂದು ವೇಳೆ ನೀವೇನಾದರೂ ಕುರಿ ಇಲ್ವಾ ಅಥವಾ ಮೇಕೆಯನ್ನಾದರೂ ಬಲಿ ಕೊಟ್ಟರೆ ಅದರ ಚರ್ಮ ಸುಲಿದು ಅದನ್ನು ನೀಟಾಗಿ ಕಟ್ ಮಾಡೋದಕ್ಕೆ ಇಲ್ಲಿ ಜನ 600 ರೂಪಾಯಿ ಆದರೆ ತಗೋತಾರೆ ಸ್ನೇಹಿತರೆ. ಇನ್ನು ಚಿಕನ್ಗಾದರೆ 50 ರೂಪಾಯಿ ತಗೋತಾರೆ. ಕೋಳಿನ ಕಟ್ ಮಾಡೋದಕ್ಕೆ 50 ರೂಪಾಯಿ ತಗೋತಾರೆ. ಆ ಪ್ರದೇಶ ಎಲ್ಲಿದೆ ಅಂತ ನೋಡಿ ಸ್ನೇಹಿತರೆ, ಇದೇ ಆ ಪ್ರದೇಶ. ಇಲ್ಲಿ ಬರುವ ತುಂಬ ಜನ ಭಕ್ತರು ಇಲ್ಲಿ ಪ್ರಾಣಿಯ ಬಲಿ ಕೊಡೋದಕ್ಕೆ ಬರ್ತಾ ಇರ್ತಾರೆ ಸ್ನೇಹಿತರೆ. ತಮ್ಮ ಕೋರಿಕೆ ನೆರವೇರಿದ ತಕ್ಷಣ ತಾವು ಮನಸ್ಸಲ್ಲಿ ಯಾವ ಪ್ರಾಣಿನ ಬಲಿ ಕೊಡ್ತೀವಿ ಅಂತ ನೆನೆಸ್ಕೊಂಡಿರ್ತಾವೋ ಆ ಒಂದು ಪ್ರಾಣಿಯನ್ನು ತಂದು ಇಲ್ಲಿ ಬಲಿ ಆದರೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಭಾನುವಾರ ಮಂಗಳವಾರ ಸಮಯದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸಿಕ್ಕಾಪಟ್ಟೆ ರಶ್ ಕೂಡ ಇರ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಮುಂದ್ಗಡೆ ಇದೇ ಪ್ರದೇಶದಲ್ಲಿ ತಾಯಿಗೆ ಪ್ರಾಣಿಗಳನ್ನು ಅಲ್ಲಿ ಬಲಿ ಕೊಟ್ಟು ತಮ್ಮ ಹರಕೆಯನ್ನಾದರೂ ತೀರಿಸ್ಕೊಳ್ತಾ ಇರ್ತಾರೆ. ಇನ್ನು ಹರಕೆ ಕೊಡುವ ಪ್ರದೇಶದಿಂದ ನಾವು ಈ ಬೆಟ್ಟವನ್ನು ನೋಡಿ ನಮಗೆ ಈ ಥರ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಸುಂದರವಾದ ಪ್ರಕೃತಿಯ ರಮಣೀಯಕರವಾದಂಥ ಒಂದು ದೃಶ್ಯ ಇದು. ಬೆಟ್ಟದ ಮೇಲೆ ಇರುವ ಕಾರಣಕ್ಕೆ ತುಂಬ ಅಂದರೆ ತುಂಬಾ ಸೈಲೆಂಟಾಗಿರುತ್ತೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ಮತ್ತು ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸ್ನೇಹಿತರೆ. ಆಗ ಸ್ವಲ್ಪ ನೋಡಿಗೆ ಬನ್ನಿ. ಮತ್ತು ಇಲ್ಲಿ ಕೋಳಿ ಕೂಡ ಇಲ್ಲೇ ಸಿಗುತ್ತೆ. ಆ ಕೋಳಿ ಎಲ್ಲಿ ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಬಟ್ ಕುರಿ ಮೇಕೆ ಏನಾದರೂ ಕಡಿಬೇಕಂದ್ರೆ ನೀವು ಮನೆಯಿಂದನೇ ತರಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಷಯ, ಇಲ್ಲಿ ಸಂಜೆ 6 ಗಂಟೆ ಮೇಲೆ ಇಲ್ಲಿ ಯಾರೂ ಇರೋದಿಲ್ಲ ಸ್ನೇಹಿತರೆ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ತಾಯಿ ತಿರುಗಾಡ್ತಿರ್ತಾಳೆ ಅಂತ ಇಂದಿಗೂ ಸಹ ಇಲ್ಲಿನ ಜನ ಭಕ್ತರು ನಂಬ್ತಾರೆ. ಅದಕ್ಕೋಸ್ಕರನೇ ಸಂಜೆ 6 ಗಂಟೆ ಮೇಲೆ ಇಲ್ಲಿ ಯಾರೂ ಇರೋದಿಲ್ಲ.
ಇಲ್ಲ. ಸೊ ನೀವು ಕೂಡ ಸಂಜೆ 6 ಗಂಟೆ ಮೇಲೆ ಅಲ್ಲಿ ಬೆಟ್ಟದ ಮೇಲೆ ಯಾರು ಇರೋದಕ್ಕಾದರೆ ಹೋಗಬೇಡಿ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ ಸ್ನೇಹಿತರೆ. ಸುಮಾರು 250 ಹಳ್ಳಿಗಳಿಗೆ ಈ ಒಂದು ಬೋಯಿಕೊಂಡ ಗಂಗಮ್ಮ ದೇವಸ್ಥಾನ ಗ್ರಾಮ ದೇವತೆಯಾಗಿದೆ ಸ್ನೇಹಿತರೆ. ಸುಮಾರು ಜನ ಭಕ್ತರು ತಮ್ಮ ಫ್ಯಾಮಿಲಿಯ ಜೊತೆಯಲ್ಲಿ ಬಂದು ಇಲ್ಲಿ ತಾಯಿಗೆ ಹರಕೆ ಕೊಟ್ಟು ಆ ಮಾಂಸವನ್ನು ಇಲ್ಲೇ ಮಾಡಿ ತಿಂದು ತಮ್ಮ ಹರಕೆಯನ್ನು ತೀರಿಸ್ಕೊಂಡು ಇಲ್ಲಿಂದ ಹೋಗ್ತಾರೆ ಸ್ನೇಹಿತರೆ. ಸೊ ಈಗ ನಂದು ದರ್ಶನ ಆದರೆ ಮುಗೀತು. ಈಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಕೆಳಗಡೆ ಹೋಗ್ಬೇಕಾದ್ರೆ ಕೂಡ ನಿಮಗೆ ಸುಮಾರು ಪ್ರದೇಶಗಳೇನಾದರೂ ಇದೆ. ಕೆಳಗಡೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡುವಂಥದ್ದಿದೆ. ಅದನ್ನು ಸಹ ನಾನು ನಿಮಗೆ ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಸೊ ಈಗ ನಾನು ದಾರಿಯ ಮಧ್ಯೆಯಲ್ಲಾದರೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ನಮಗೆ ವಿಗ್ರಹನಾದರೆ ಕಾಣಿಸ್ತದೆ. ನವಾಬರ ವಿರುದ್ಧ ಯುದ್ಧ ಮಾಡಿದಾಗ ತಾಯಿ ಕೋಪ ಕಡಿಮೆ ಆಗೋದೇ ಇಲ್ಲ. ರೌದ್ರಾವತಾರದಲ್ಲಿದ್ದ ತಾಯಿ ಗಿಡ ಬಂಡೆಗಳನ್ನು ಕತ್ತರಿಸಿ ಹಾಕ್ತಾಳೆ. ಆ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಲಿ, ಇದೇ ಆ ಬಂಡೆ. ತಾಯಿ ಕೋಪ ಕಡಿಮೆನೇ ಆಗೋದಿಲ್ಲ. ಆಗ ಈ ಬಂಡೆಯನ್ನು ಸೀಳಿ 2 ಹೋಳು ಮಾಡ್ತಾಳಂತೆ. ಆ ಒಂದು ಇದು ವಿಗ್ರಹವನ್ನು ಸಹ ನಾವಿಲ್ಲಿ ಬೆಟ್ಟದ ಮಧ್ಯೆಯಲ್ಲೇ ನೋಡ್ಬೋದು ಸ್ನೇಹಿತರೆ. ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ರಣಬೇರಿ ಗಂಗಮ್ಮ ದೇವಸ್ಥಾನ ಅದರ ಕಾಣಿಸುತ್ತೆ. ಈ ದೇವಸ್ಥಾನದ ಇರುವ ಜಾಗದಲ್ಲೇ ತಾಯಿಗೂ ಮತ್ತು ನವಾಬರ ಸೈನಿಕರಿಗೆ ಯುದ್ಧ ನಡೀತು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ತುಂಬ ಜನ ಭಕ್ತರು ಫಸ್ಟು ಈ ಒಂದು ರಣಬೇರಿ ಗಂಗಮ್ಮ ದೇವಸ್ಥಾನಕ್ಕೆ ದರ್ಶನ ಮಾಡಿ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ನಂತರ ದೇವಸ್ಥಾನಕ್ಕಾದರೆ ಹೋಗ್ತಾರೆ ಸ್ನೇಹಿತರೆ. ಇದು ಕೂಡ ದೇವಸ್ಥಾನ ಬೆಟ್ಟದ ಸೆಂಟ್ರಲ್ಲೇ ನಮಗೆ ಈ ಒಂದು ದೇವಸ್ಥಾನ ಕೂಡ ಕಾಣಿಸುತ್ತೆ. ಇನ್ನು ನೀವು ಮನೆಗೆ ಏನಾದರೂ ತಗೊಂಡು ಹೋಗ್ಬೇಕಂದ್ರೆ ಇಲ್ಲಿ ನಿಮಗೆ ಅಚ್ಚುಕಟ್ಟಾದಂಥ ವಸ್ತುಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಚಿಕ್ಕ ಮಕ್ಕಳ ಕರ್ಕೊಂಡು ಹೋದರೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಸಿಗುತ್ತೆ. ಇನ್ನು ನೀವು ಮನೆಗೆ ಏನಾದರೂ ಪ್ರಸಾದ ಎಲ್ಲ ತಗೋಬೇಕಂದ್ರೆ ಇಲ್ಲಿ ತಗೋಬೋದು. ಪ್ರಸಾದ ದೇವ್ರ ಪ್ರಸಾದ ಆದರೆ ಬೆಟ್ಟದ ಮೇಲೇ ಸಿಗುತ್ತೆ. ಒಂದು ವೇಳೆ ಕೆಳಗಡೆ ನೀವೇನೋ ತಗೊಂಡು ಹೋಗ್ಬೇಕಾದ್ರೆ ತಗೋಬೋದು. ಇನ್ನು ನೀವು ಹರಕೆಗೆ ಬಲಿ ಕೊಡಬೇಕು ಅಂದ್ಕೊಂಡ್ರೆ ನೋಡಿ ಸ್ನೇಹಿತರೆ, ಕೋಳಿ ಇಲ್ಲೇ ಸಿಗುತ್ತೆ ಸ್ನೇಹಿತರೆ. ಇವರೇ ನೀಟಾಗಿ ಕಟ್ ಮಾಡಿ ಕೊಡ್ತಾರೆ. ಸೊ ನೀವು ಮೇಲ್ಗಡೆ ಹೋಗಿ ಹರಕೆ ತೀರ್ಸ್ಕೊಂಡು ಬಂದಮೇಲೆ ಕೋಳಿ, ನಾಟಿ ಕೋಳಿ ಆಗಿರಲಿ ಬಾಯ್ಲರ್ ಕೋಳಿ ಆಗಿರಲಿ ಇಲ್ಲೇ ಸಿಗುತ್ತೆ. ಬಟ್ ಕುರಿ ಕೋಳಿ ಸಿಗೋದಿಲ್ಲ. ಕೋಳಿ ಸಿಗುತ್ತೆ ಬಟ್ ಕುರಿ ಸಿಗೋದಿಲ್ಲ ಸ್ನೇಹಿತರೆ. ಸೊ ಕುರಿನ ನೀವು ಮನೆಯಿಂದ ತಗೋಬರ್ಬೇಕಾಗುತ್ತೆ. ಇನ್ನು ಅಲ್ಲಿ ಬಲಿ ಕೊಟ್ಟು ತಂದ ಕೋಳಿಯನ್ನು ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ಕಾಣಿಸ್ತಿದ್ದೀವಲ್ಲ, ಈ ಅಂಗಡಿಗಳಲ್ಲಿ ಕೊಟ್ಟರೆ ನಿಮಗೆ ಇವರೇ ಇಲ್ಲಿ ಮಾಡಿ ಅದನ್ನು ರೆಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಚಿಕನ್ ಮಸಾಲ ಎಲ್ಲ ಹಾಕಿ ಸಾಂಬಾರು ಮಾಡಿ ನಮಗೆ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೆ ಅವ್ರು ಇಷ್ಟು ಅಂತ ಅಮೌಂಟ್ ತಗೋತಾರೆ. ನಾವು ಬೆಟ್ಟದ ಮೇಲೆ ತಾಯಿಗೆ ಪ್ರಾಣಿಯನ್ನು ಬಲಿ ಕೊಟ್ಟಿರ್ತೀವಲ್ಲ, ಆ ಒಂದು ಚಿಕನ್ನ ತಗೊಬಂದು ಇಲ್ಲಿ ಕೊಟ್ಟರೆ ಇವರು ನಮಗೆ ನೀಟಾಗಿ ಅದನ್ನು ಸಾಂಬಾರು ಮಾಡಿ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೆ ಅವರು ಅಷ್ಟು ಅಂತ ಅಮೌಂಟ್ ತಗೋತಾ ಇರ್ತಾರೆ. ಸುಮಾರು ಅಂಗಡಿಗಳಿರ್ತವೆ, ಸುಮಾರು 7ರಿಂದ 8 ಅಂಗಡಿಗಳಿರ್ತವೆ. ಸೊ ಅದು ಎಲ್ಲಾದರೂ ಕೊಟ್ಟು ನೀವು ಆ ಚಿಕನ್ ಆದರೆ ರೆಡಿ ಮಾಡಿಸ್ಕೋಬೋದು. ಒಂದು ವೇಳೆ ನೀವೇನಾದರೂ ಫ್ಯಾಮಿಲಿ ಜೊತೆಯಲ್ಲಿ ಬರ್ತೀವಿ, ನಾವು ತುಂಬ ಜನ ಇದ್ದೀವಿ, ಅದೇ ನಿಮಗೆ ಈ ಥರ ಶೆಡ್ಡುಗಳು ಕೂಡ ಸಿಗ್ತವೆ ಸ್ನೇಹಿತರೆ. ಸೊ ಈ ಶೆಡ್ಡುಗಳನ್ನು ಕೂಡ ನೀವು ಇಲ್ಲೇ ತಗೊಬಂದು ಬುಕ್ ಮಾಡ್ಕೋಬೋದು. ಕುರಿನ ಇಲ್ಲ ಮೇಕೆನ ಬಲಿ ಕೊಟ್ಟವರು ತುಂಬ ಜನ ಈ ಥರ ಶೆಡ್ಡುಗಳನ್ನ ತಗೊಂಡು ಅವರೇ ಅಡುಗೆ ಮಾಡ್ಕೊಂಡು ಕುಟುಂಬ ಸಮೇತವಾಗಿ ಇಲ್ಲಿ ತಿಂತಾ ಇರ್ತಾರೆ ಸ್ನೇಹಿತರೆ. ಇದು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಥರ ಶೆಡ್ಡುಗಳು ಇಲ್ಲಿ ಒಂದೇ ಅಲ್ಲ, ಸುಮಾರು ಶೆಡ್ಡುಗಳಾದರೆ ಇರ್ತಾರೆ. ಸುಮಾರು ಜನ ಬಂದು ಈ ಶೆಡ್ಡುಗಳಲ್ಲಿ ಹರಕೆ ತೀರಿಸ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿಕೊಂಡು ಬಂದು ನಂತರ ಇದೇ ಶೆಡ್ಡಲ್ಲಿ ಅಡುಗೆ ಮಾಡಿ ಇಲ್ಲೇ ತಿಂತಾ ಇರ್ತಾರೆ ಸ್ನೇಹಿತರೆ. ಇದು ಅನಾದಿ ಕಾಲದಿಂದ ಬರ್ತಾ ಇರುವಂಥ ಒಂದು ಸಂಸ್ಕೃತಿ. ಇಲ್ಲಿ ತುಂಬ ಜನ ಇರ್ತಾರೆ. ಭಾನುವಾರ ಸಮಯದ ಬಂದರೆ ಸಿಕ್ಕಾಪಟ್ಟೆ ಜನ ಆದರೆ ಇರ್ತಾರೆ ಸ್ನೇಹಿತರೆ. ಇನ್ನು ಗೆಳೆಯರ ನೋಡಿದ್ರಲ್ಲ, ಇದೇ ಬೋಯಿಕೊಂಡ ಗಂಗಮ್ಮ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸು. ನೀವು ಸಹ ಕುಟುಂಬ ಸಮೇತವಾಗಿ ಒಂದಲ್ಲ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪವರ್ಫುಲ್ಲು ಈ ಒಂದು ತಾಯಿ. ಸೊ ಈ ವಿಡಿಯೋದಲ್ಲಿ ಇದೇ ಗಂಗಮ್ಮ ದೇವಸ್ಥಾನದ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.